ಕನ್ನಡದಲ್ಲಿ ರೈಲ್ವೆ ಪರೀಕ್ಷೆಗೆ ಅವಕಾಶ ನೀಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಪರೀಕ್ಷೆ ಪ್ರಾದೇಶಿಕ ಭಾಷೆಯಲ್ಲೇ ನಡೆಯಬೇಕು. ಕನ್ನಡದಲ್ಲಿ ರೈಲ್ವೆ ಪರೀಕ್ಷೆಗೆ ಅವಕಾಶ ನೀಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಪರೀಕ್ಷೆ ಪ್ರಾದೇಶಿಕ ಭಾಷೆಯಲ್ಲೇ ನಡೆಯಬೇಕು. ಬೆಳಗಾವಿಯಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರೈಲ್ವೆ ಸಚಿವರ ಜೊತೆ ಮಾತನಾಡ್ತೇನೆ ಅಂತ ಸಿಟಿ ರವಿ ಅವರು ಹೇಳಿದ್ದಾರೆ. ಕನ್ನಡದಲ್ಲೂ ಪರೀಕ್ಷೆ ಬರೆಯಲು ಅವಕಾಶ ನೀಡಬೇಕು. ಪ್ರಾದೇಶಿಕ ಭಾಷೆ ಯಾವುದು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದನ್ನು ಮಾಡಬೇಕಾಗುತ್ತೆ. ತಪ್ಪು ಮಾಡಿದವರಿಗೆ ಬಿಸಿ ಮುಟ್ಟಿಸಲು ಸಚಿವರು ಸೂಚನೆಯನ್ನ ಕೊಡಬೇಕಾಗುತ್ತೆ ಅಂತ ಸಿಟಿ ರವಿ ಅವರು ಹೇಳಿದ್ದಾರೆ. ಕನ್ನಡದಲ್ಲಿ ಪರೀಕ್ಷೆ ಬರೆಯಲಿಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಬೇಕು. ಸದ್ಯಕ್ಕೆ ನಾನು ರೈಲ್ವೆ ಮಂತ್ರಿಯವರ ಜೊತೆ ಮಾತನಾಡಿ ಈ ಒಂದು ವಿಚಾರವಾಗಿ ಅವರ ಬಳಿ ಪ್ರಸ್ತಾಪವನ್ನು ಕೂಡ ಮಾಡ್ತೀನಿ. ಯಾವ ಅಧಿಕಾರಿಗಳು ಇಲ್ಲಿ ತಪ್ಪಿತಸ್ಥರಿದ್ದಾರೆ, ಯಾರ್ದು ತಪ್ಪಿದೆ, ಅವರಿಗೆ ಸೂಕ್ತ ರೀತಿಯ ಕ್ರಮವನ್ನು ಜರುಗಿಸಬೇಕು ಅಂತ ಬೆಳಗಾವಿಯಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಏನ್ ಮಾತನಾಡಿದ್ದಾರೆ ನೋಡೋಣ. ರೈಲ್ವೆ ಖಾತೆ ಸಚಿವರು ಗಮನಕ್ಕೆ ತರ್ತೇನೆ. ನಮ್ಮ ಸರ್ಕಾರ ಬಂದ ಮೇಲೇನೆ ಬ್ಯಾಂಕಿಂಗ್ಗಳಲ್ಲಿ, ರೈಲ್ವೆನಲ್ಲಿ ಪ್ರಾದೇಶಿಕ ಭಾಷೆಗಳಿಗೆ ಅದರಲ್ಲೂ ಪರೀಕ್ಷೆ ಬರೆಯೋಕೆ ಅವಕಾಶ ಕೊಟ್ಟಿದ್ದು. ಹಾಗಾಗಿ ಕೊಡಬೇಕು. ಆದರೆ ಒಂದು ಮಾತು ಹೇಳ, ನಮ್ಮ ಸರ್ಕಾರ KPS ಶಾಲೆ ತರೀತಾ ಇದೆಯಲ್ಲ, ಅದ್ರಲ್ಲಿ ಮಾಧ್ಯಮ ಕನ್ನಡ ಅಲ್ಲ. ಅಂದರೆ ಸರ್ಕಾರವೇ ಉತ್ಸಾಹದಲ್ಲಿ ಕನ್ನಡ ಶಾಲೆಗಳನ್ನು, ಕನ್ನಡ ಮಾಧ್ಯಮವನ್ನು ಕ್ಲೋಸ್ ಮಾಡ್ಸೋಕೆ ಹೊರಟಿದೆ. ಇನ್ನು ನಾವು ಹಾಗಂತ ಬಿಡೋ ಪ್ರಶ್ನೆ ಇಲ್ಲ. ಅದಕ್ಕೂ ನಾನು ಹೋಲಿಕೆ ಮಾಡೋದಿಲ್ಲ. ಬ್ಯಾಂಕಿಂಗ್ ಎಕ್ಸಾಮು, ರೈಲ್ವೆ ಎಕ್ಸಾಮು ಪ್ರಾದೇಶಿಕ ಭಾಷೆಗಳಲ್ಲಿ ನಡೆಸೋದಕ್ಕೆ ಆದ್ಯತೆ ಕೊಡುವ ನಿರ್ಣಯವನ್ನ ಬಿಜೆಪಿ ಸರ್ಕಾರ ತಗೊಂಡಿದೆ. ಅದನ್ನು ಪಾಲಿಸಬೇಕು. ಯಾರು ತಪ್ಪು ಮಾಡಿದ್ರೆ ಅವರಿಗೆ ಬಿಸಿ ಮುಟ್ಟಿಸೋ ಕೆಲಸವನ್ನ ಮಾಡೋದಕ್ಕೆ ನಾನು ಕೇಂದ್ರ ಸಚಿವರ ಜೊತೆಲೂ ಮಾತಾಡ್ತೀನಿ. ನಾನು ಅದನ್ನ ರೈಲ್ವೆ ಖಾತೆ ಸಚಿವರ ಗಮನಕ್ಕೆ ತರ್ತೇನೆ. ನಮ್ಮ ಸರ್ಕಾರ ಬಂದ ಮೇಲೇನೆ ಬ್ಯಾಂಕಿಂಗ್ಗಳಲ್ಲಿ, ರೈಲ್ವೆನಲ್ಲಿ ಪ್ರಾದೇಶಿಕ ಭಾಷೆಗಳಿಗೆ ಅದರಲ್ಲೂ ಪರೀಕ್ಷೆ ಬರೆಯೋಕೆ ಅವಕಾಶ ಕೊಟ್ಟಿದ್ದು. ಹಾಗಾಗಿ ಕೊಡಬೇಕು. ಆದರೆ ಒಂದು ಮಾತು ಹೇಳ, ನಮ್ಮ ಸರ್ಕಾರ KPS ಶಾಲೆ ತರೀತಾ ಇದೆಯಲ್ಲ, ಅದ್ರಲ್ಲಿ ಮಾಧ್ಯಮ ಕನ್ನಡ